ಗವರ್ನಮೆಂಟ್ ಎಂಪ್ಲಾಯಿ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಇಲ್ಲಿ ಏನ್ ಮಾಡ್ತಾ ಇದೀರಾ? ಅಲ್ಲಿ ಜನ ಸಾಯ್ತಾ ಇದಾರೆ, ಇಲ್ಲಿ ನೀವು ದುಡ್ಡು ಮಾಡ್ಕೊಂಡು ಹೋಗಿ. ಒಬ್ಬ ಡಾಕ್ಟರ್ ಬಂದ್ರೆ ಇನ್ನೊಂದು ಟೈಮಿಗೆ ಡಾಕ್ಟರ್ ಸಿಗಲ್ಲ. ಬಂದು ಇಲ್ಲಿ ಜನ 10 ಗಂಟೆಗೆ ಬರ್ತಾರೆ ಅಂತಾರೆ, 2 ಗಂಟೆಗೆ ಬರ್ತಾರೆ ಡಾಕ್ಟ್ರು. ಪ್ರೈವೇಟ್ ಕ್ಲಿನಿಕಲ್ ಅಲ್ಲ ಸರ್ ಸಂಬಳ ಕೊಡೋದು ನಿಮಗೆ. ಡಾಕ್ಟರ್ ಸಂಬಳ ಕೊಡೋದು ಏನಕ್ಕೆ? ಸರ್ಕಾರ ಸಂಬಳ ಕೊಡೋದು ಏನಕ್ಕೆ? ನೀವು ಅಲ್ಲಿರ್ಬೇಕು. ಇಲ್ಲಿ ನಿಮ್ ಟ್ಯಾಕ್ಸ್ ದುಡ್ಡು, ನನ್ ಟ್ಯಾಕ್ಸ್ ದುಡ್ಡು, ಜನರ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ ಸಂಬಳ ಕೊಡೋದು ಅರ್ಥ ಮಾಡ್ಕೊಳ್ಳಿ. ಆಯ್ತು ಮೇಡಮ್, ಆದ್ರೆ ಫೆಸಿಲಿಟಿ ಇಲ್ಲ ಅಂದ್ರೆ ಫೆಸಿಲಿಟಿ ಮಾತಾಡ್ಬೇಡಿ. ನಿಮ್ಗೆ ಸಂಬಳ ಕೊಡ್ತಾರೆ, ನೀವು ಸುಮ್ನೆ ಇರಿ. ದೊಡ್ಡ ದೊಡ್ಡ ಕಣ್ಬಿಟ್ಟು ನೋಡಿದ್ರೆ ನಾವೇನು ಭಯ ಪಡಲ್ಲ. ಗ್ಲೂಕೋಸ್ ಹಾಕ್ರಿ ಅಂದ್ರೆ ಇಲ್ಲ ಸರ್, ಬೆಳಗ್ಗೆ ಬರೀ ಅಂತ ಹೇಳ್ಕೊಂಡು ಸರ್ಕಾರ ಸಂಬಳ ಕೊಡುತ್ತೆ, ಜನರು ದುಡ್ಡು. 3 ಸಲ ಬನ್ನಿ ಅಂತಾರೆ, ಬರ್ತೀವಿ. ಅವಾಗ ನೆಕ್ಸ್ಟ್ ಡೇ ಬರ್ತೀವಿ. ಈಗಿಲ್ಲ, ಇನ್ನೂ ಟೈಮ್ ಇದೆ, ನಡೀರಿ. ಅಲ್ಲಿರೋರ್ದು ಮಾತ್ರ ಜೀವ, ಅವ್ರು ದುಡ್ಡು ಕೊಡ್ತಾರ. ಇಲ್ಲಿರೋರು ಹೆಂಗ್ ಬೇಕಾದ್ರೆ ಸಾಯ್ಲಿ. ನಾವು ಬೆಳಗ್ಗೆ ಬಂದವರು ಸರ್, ರಿಪೋರ್ಟಿಗೆ 2:30ಗೆ ಬಂತು. 3 ಗಂಟೆಯಿಂದ ಕಾಯ್ತಾ ಇದ್ದೀವಿ. 3 ಗಂಟೆ ಟೈಮಿಂಗ್ಸ್ ಏನಿರುತ್ತೆ ಸರ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ? ಟೈಮಿಂಗ್ಸ್ ಸರ್ ಇವಾಗ 9 ಗಂಟೆಯಿಂದ 5 ಗಂಟೆವರೆಗೂ ಸರ್, ಅಲ್ಲ 10 ಗಂಟೆಯಿಂದನಾ ಸರ್? 9:30 ಬರಬೇಕು ಅವರು. ಓಕೆ. ತಿರ್ಗಾ 1 ಗಂಟೆ ಊಟಕ್ಕೆ ಹೋಗ್ಬೇಕು, ತಿರ್ಗಾ 2:30ಗೆ ಹಾಜರಾಗಬೇಕು. ಓಕೆ ಸರ್. ತಿರ್ಗಾ 4:30 ಕ್ಲೋಸ್ ಆಗುತ್ತೆ. ಓಕೆ ಸರ್. ಹೌದು, ಈತ ಸರ್ಕಾರಿ ವೈದ್ಯ. ಹೆಸರು ಡಾಕ್ಟರ್ ವಿನಯ್ ಕುಮಾರ್. ತುಮಕೂರಿನ ಶಿರಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಕ್ಕಳ ತಜ್ಞ. ಈತನಿಗೆ ಸರ್ಕಾರ ಕೈ ತುಂಬ ಸಂಬಳ ಕೊಡುತ್ತೆ. ಬೆಳಿಗ್ಗೆ 9:30ರಿಂದ ಸಂಜೆ 4:30 ತನಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡಬೇಕು ಅನ್ನೋ ನಿಯಮವನ್ನು ವಿಧಿಸಿದೆ. ಆದರೆ ಈ ಡಾಕ್ಟರ್ ವಿನಯ್ ಕುಮಾರ್ ಕತೆನೇ ಬೇರೆ. ಈತ ತಗೊಳ್ಳೋದು ಸರ್ಕಾರಿ ಸಂಬಳ, ಆದರೆ ಮಾಡೋದು ಖಾಸಗಿ ಕ್ಲಿನಿಕ್ ಸೇವೆ. ಪಾಪ, ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಈತನಿಗಾಗಿ ಕಾಯುತ್ತಲೇ ಇರಬೇಕು. ಇಲ್ಲ, ಈತನಿಗೆ ಕಾದು ಕಾದು ಸುಸ್ತಾಗಿ ಕೊನೆಗೆ ಸಾಲ ಸೋಲ ಮಾಡಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಈತನ ಪತ್ತೇ ಇರಲ್ಲ. ನಾವು ಬೆಳಗ್ಗೆ ಬಂದವರು ಸರ್, ರಿಪೋರ್ಟಿಗೆ 2:30ಗೆ ಬಂತು. 3 ಗಂಟೆಯಿಂದ ಕಾಯ್ತಾ ಇದ್ದೀವಿ. 3 ಗಂಟೆ. ನೀವು? 2:30ಗೆ ಬಂದಿದ್ದು. ತಾತ ನಿಮ್ದೇನ್ ಪ್ರಾಬ್ಲಮ್? ಜ್ವರ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಈಗ 3 ಗಂಟೆಗೆ ಬಂದು 3 ಗಂಟೆಗೆ. ಬ್ಲಡ್ ರಿಪೋರ್ಟ್ ಬಂತು, ಈಗ ತಗೊಂಡು ಬಂತು. ತಮಾಷೆ ಅಂದ್ರೆ ಈ ಡಾಕ್ಟರ್ ವಿನಯ್ ಕುಮಾರ್ ದಿನಾ ಆಸ್ಪತ್ರೆಗೆ ಬಂದು ಸಹಿ ಹಾಕ್ತಾನೆ, ಆದ್ರೆ ಡ್ಯೂಟಿ ಮಾತ್ರ ಮಾಡಲ್ಲ. ಈತ ಎಲ್ಲಿದ್ದಾನೆ ಅಂತ ಹುಡುಕುತ್ತಾ ಹೋದ್ರೆ ತನ್ನ ಸವಿನಯ ಖಾಸಗಿ ಕ್ಲಿನಿಕ್ ನಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾನೆ. ವೈದ್ಯನ ಕಳ್ಳಾಟದ ಬಗ್ಗೆ ಸಾರ್ವಜನಿಕರು ವಿಜಯ್ ಟೈಮ್ಸ್ಗೆ ನಿರಂತರವಾಗಿ ದೂರು ಕೊಡ್ತಾ ಬಂದ್ರು. ಅದಕ್ಕಾಗಿ ನಮ್ಮ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿ ಈ ವೈದ್ಯನ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ನಿರ್ಧರಿಸಿತು. 1 ವಾರಗಳ ಕಾಲ ಈತನ ಚಲನವಲನದ ಬಗ್ಗೆ ನಿಗಾ ಇಟ್ಟು ಅದನ್ನ ರೆಕಾರ್ಡ್ ಮಾಡಿತು. ಪಾಪು ಕರ್ಕೊಂಡ್ಬರ್ಬೇಕು ಸರ್, ಅವರು ಒಂದ್ಸರಿ ಬಂದಿದ್ರಂತೆ, ನೀವು ಸಿಕ್ಕಿಲ್ಲ ಅಂತ ವಾಪಸ್ ನಿನ್ನೆ ಏನು ಬಂದಿದ್ರಂತೆ ಸರ್. ಎಲ್ಲಿ ಸಿಕ್ಕಿಲ್ಲ ನಾನು, ಇಲ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಇಲ್ಲಿ ಅದೇ ಸರ್, ಅದೇ ಒಟ್ಟು ಅದೇ ಸರ್, ಅದೇ ಹೆಂಗೆ ಸಿಕ್ಕಿಲ್ಲ ಅಂತ ವಾಪಸ್ ಹೋಗಿದೆ ಅಂತ ಅಲ್ಲಲ್ಲ, ಒಟ್ಟು ಅದೇ ಮತ್ತೆ ಕರ್ಕೊಂಡ್ಬರ್ತೀವಿ. ಈಗ ಯಾವಾಗ ಕರ್ಕೊಂಡ್ಬರ್ಲಿ? ಕರ್ಕೊಂಡ್ಬರ್ತೀವಿ ಅಂತಂದ್ರೆ ಈಗ 1:30 to 3 o'clock ಇರ್ತೀನಿ. 1:30 ಬರಕ್ಕೆ. ಇಲ್ಲಿ ಸಹಿ ಅಲ್ಲಿ ಸೇವೆ. ಈತ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಸಹಿ ಹಾಕ್ತಾನೆ, ಆದ್ರೆ ತನ್ನ ಡ್ಯೂಟಿ ಅವರ್ ಅಂದ್ರೆ 9:30ರಿಂದ 4:30 ನಡುವೆ ತನ್ನ ಖಾಸಗಿ ಕ್ಲಿನಿಕ್ ನಲ್ಲಿ ಅಕ್ರಮವಾಗಿ ಸೇವೆ ಸಲ್ಲಿಸ್ತಾನೆ. ಇದಕ್ಕೆ ನಮ್ಮ ಬಳಿ ಇದೆ ನೋಡಿ ಪ್ರೂಫ್. ಈ ಎಲ್ಲಾ ಸಾಕ್ಷಿ ಸಂಗ್ರಹಿಸಿದ ವಿಜಯ್ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡ ಈ ವೈದ್ಯನ ಕಳ್ಳಾಟವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಮೊದಲು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಆತ ಕಾಣಲಿಲ್ಲ, ಹುಡುಕಾಡಿದ್ವಿ. ಆಸ್ಪತ್ರೆಯ ಹಾಜರಾತಿ ಪುಸ್ತಕ ನೋಡಿದ್ರೆ ಡಾಕ್ಟರ್ ವಿನಯ್ ಕುಮಾರ್ ಸಹಿ ಇದೆ.
ಮತ್ತೆಲ್ಲಿದ್ದಾನೆ ಅಂತ ಹುಡುಕುತ್ತಾ ಹೋದಾಗ ಆತ ಸವಿನಯ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಿದ್ದ. ಅಲ್ಲಿಗೆ ತೆರಳಿದ್ದ ನಾವು ನೇರವಾಗಿ ಆತನಿಗೆ ಪ್ರಶ್ನೆಗಳ ಸುರಿಮಳೆಗೈದೆವು. ಆಗ ಶುರುವಾಯಿತು ನೋಡಿ ಡಾಕ್ಟರ್ ನಾಟಕ. ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೆ, ಇಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಸರಿನಾ? ಇಲ್ಲ, ಎಮರ್ಜೆನ್ಸಿ ಬಂದಿದೆ. ಎಮರ್ಜೆನ್ಸಿ ನೀವು ಅಲ್ಲೇ ಮಾಡಿ ಸರ್, ಇಲ್ಲೇನಕ್ಕೆ ಬರ್ತೀರಾ? ಇಲ್ಲ ಎಮರ್ಜೆನ್ಸಿ ಅಂತಂದ್ರಲ್ಲ, ಏನ್ ಎಮರ್ಜೆನ್ಸಿ ಇದೆ ತೋರಿಸಿ ನೋಡೋಣ. ಇಲ್ಲ, ಒಂದು ಯಾವ್ದೋ ಪ್ಯಾಂಕ್ರಿಯಾಟಿಸ್ ಅಂತ ಪೇಷಂಟ್ ಇತ್ತು, ಅದಕ್ಕೆ ಕರೆದ್ರು. ಅದಕ್ಕೆ 3 ಗಂಟೆ ಆಯ್ತು ಸರ್. ಅಲ್ಲಿ ಎಷ್ಟು ಜನ ಕಾಯ್ತಿದ್ದಾರೆ ಗೊತ್ತಾ? ರಜಾ ಇದೆ ಇವತ್ತು. ಎಲ್ಲಿ ರಜೆ ಇತ್ತು? ನಾನು ತೋರಿಸ್ತೀನಿ, ನನ್ನ ಹತ್ರ ಇದೆ. ರಜಾ ಇದೆ ಇವತ್ತು. ಎಲ್ಲಿ ರಜೆ ಇತ್ತು? ನಾನು ತೋರಿಸ್ತೀನಿ, ನನ್ನ ಹತ್ರ ಇದೆ. ಗೌರ್ಮೆಂಟ್ ಡಾಕ್ಟರ್ ತಾನೇ ನೀವು? ಹೌದು. ಮತ್ತೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಿಮಗೆ ಅರ್ಥ ಆಗಿಲ್ಲ. ಇಲ್ಲ, ಗೆಲ್ಸ್ ಕೇಳ್ತಾ ಇದ್ದೀರಾ ಅಂತ ಕೇಳಿದ್ದು. ಬಾಯಿ ಬಿಟ್ರೆ ಬರೀ ಸುಳ್ಳು. ಸರ್ಕಾರ ಸಂಬಳ ಕೊಡೋದು ಏನಕ್ಕೆ? ನೀವು ಅಲ್ಲಿರ್ಬೇಕು. ಇಲ್ಲಿ ನೀವು 5 ಗಂಟೆ ಮೇಲೆ ಇಲ್ಲಿರಿ, ನಮ್ ಕೇಳಲ್ಲ. ಏನ್ ಹೊಡೆಯಕ್ ಬಂದ್ರೆ ನಾವ್ ಎದುರ್ತೀವಿ. ಸರ್ಕಾರ ಸಂಬಳ ಕೊಡುತ್ತೆ, ಜನರು ದುಡ್ಡು ಸಂಬಳ ಕೊಡುತ್ತೆ. ನೀವು ಅಲ್ಲಿ ನೋಡಿ, 5 ಗಂಟೆ ಮೇಲೆ ಬಂದು ನೋಡಿ, 5 ಗಂಟೆ ಮೇಲೆ ಬಂದು ಇಲ್ಲಿ ನೋಡಿ. ನಾವ್ ಬೇಡ ಅಂದಿಲ್ಲಲ್ಲ. ನೀವು ನಿಮ್ ದುಡ್ಡಿಗೋಸ್ಕರ ನೀವು ಸುಳ್ಳು ಯಾವ್ದಾವ್ದು ಅಪವಾದ ಹಾಕಿದ್ರೆ ಯಾರು ಅಪವಾದ ಹಾಕಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿ ಸರ್. ಅಪವಾದ ಹಾಕಿದ್ರೆ ಕೇಸ್ ಹಾಕಿ ಸಸ್ಪೆಂಡ್ ಆಗಿ. ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿ ನೋಡ್ರಿ ಆಯ್ತಾ. ಅದಾದ್ಮೇಲೆ ದಿನೇಶ್ ಗುಂಡ್ರವರೇ ಆರೋಗ್ಯ ಸಚಿವರು, ಇವ್ರನ್ನ ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಬಂದು ಅದೇ ಕೆಲಸ ಮಾಡ್ತಾ ಇದಾರೆ, ಸೇಮ್ ಕೆಲಸ. ಸಸ್ಪೆಂಡ್ ಆಗಿಯೇ ಬಂದಿರೋದು. ಇಲ್ಲಿ ನಮ್ಗೆ ಧಮಕಿ ಹಾಕಕ್ ಬರ್ತಾರೆ. ನಾವು ಕೇಳ್ಬಾರ್ದಂತೆ. ಪ್ರಶ್ನೆ ಕೇಳಿದ್ರೆ ಇವ್ರಿಗೆ ತಪ್ಪು. ಸರ್ಕಾರ ನಿಮ್ಗೆ ಸಂಬಳ ಕೊಡುತ್ತೆ, ಯಾರು ಬಿಟ್ಟಿ ತಂದು ಕೊಡಲ್ಲ. ಜನರದ್ದು ಟ್ಯಾಕ್ಸ್ ದುಡ್ಡು ಆಯ್ತಾ. ನೀವು ಅಲ್ಲಿ ಮಾಡಿ 5 ಗಂಟೆ ಮೇಲೆ ಬನ್ನಿ ಇಲ್ಲಿ. ಅರ್ಥ ಮಾಡ್ಕೊಳ್ರಿ. ಮತ್ತೆ ಅಟೆಂಡೆನ್ಸ್ ಯಾಕೆ ಹಾಕಿದ್ರಿ? ಈತ ನಾವು ಕೇಳಿದ ಪ್ರಶ್ನೆಗೆ ಒಂದ್ಸಲ ರಜೆ ಅಂತಾನೆ, ಮತ್ತೊಂದ್ಸಲ ಎಮರ್ಜೆನ್ಸಿ ಅಂತ ಬಂದೆ ಅಂತಾನೆ, ಮತ್ತೊಮ್ಮೆ ನೈಟ್ ಡ್ಯೂಟಿ ಮುಗಿಸಿ ಬಂದೆ ಅಂತಾನೆ. ಈ ರೀತಿ ಸುಳ್ಳುಗಳ ಸರಮಾಲೆಯನ್ನೇ ಬಿಡ್ತಾನೆ. ಈತ ನಮಗೆ ಮಾತ್ರ ಅಲ್ಲ, ಜಿಲ್ಲಾ ಆರೋಗ್ಯ ಅಧಿಕಾರಿಗೂ ಇದೇ ರೀತಿ ಸುಳ್ಳು ಹೇಳ್ತಾನೆ ನೋಡಿ. ಸರ್ ನಮಸ್ತೆ. ಸರ್ ಕುಮಾರ್ ಅಂತ ವಿಜಯ್ ಟೈಮ್ಸ್ ಇಂದ ಸರ್. ಸರ್ ಶಿರಾ ಬಂದಿದ್ವಿ ನಾವು. ಡಾಕ್ಟರ್ ವಿನಯ್ ಕುಮಾರ್ ಅಂತ. ಆ್ಯಕ್ಚುಲಿ 1 ವೀಕಿಂದ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸ್ಟಿಂಗ್ ಆಪರೇಷನ್ ಮಾಡ್ತಾನೆ ಇದ್ದೀವಿ. ಕರೆಕ್ಟಾಗಿ ಆಸ್ಪತ್ರೆಗೆ ಹೋಗ್ತಾ ಇಲ್ಲ. ಇವಾಗಲೂ 3:30 ಆಯ್ತು. ಇವಾಗಲೂ ಕ್ಲಿನಿಕಲ್ ಇದ್ದಾರೆ ಸರ್. ಪೋಸ್ಟ್ ಡ್ಯೂಟಿ ಆಫ್ ಇದೆ ಸರ್. ನಂದು ಪೋಸ್ಟ್ ಡ್ಯೂಟಿ ಆಫ್ ಇದೆ ಸರ್. ಇವತ್ತೊಂದು ದಿನ ಆಫ್ ಅಂತ ಇವರು ತಪ್ಪಿಸ್ಕೋಬಹುದು ಸರ್. 1 ವಾರ ವಿಡಿಯೋ ನಾನು ತೋರಿಸ್ತೀನಿ, ಅವಾಗ ಏನಂತಾರೆ ಸರ್ ಇವರು. ತೋರಿಸ್ಲಿ ಸರ್ ಪ್ಲೀಸ್. ಮಕ್ಕಳ ತಜ್ಞ ಸರ್. ವಿನಯ್ ಕುಮಾರ್ ಅಂತ ಸರ್. MCH ಅಲ್ಲಿ ನಂದು ಟ್ಯೂಸ್ಡೇಸ್ ಆನ್ ಕಾಲ್ ಡ್ಯೂಟಿ ಇರುತ್ತೆ ಸರ್. ನಂದು ಫುಲ್ ಡೇ ಅಲ್ಲೇ ಇರ್ತೀವಿ. ಅದಾದ ಕೂಡ ಪೋಸ್ಟ್ ಡ್ಯೂಟಿ ಆಫ್ ಇದೆ ಸರ್. ಹಾಫ್ ಡೇ ಆದ ಕೂಡ ಪೋಸ್ಟ್ ಡ್ಯೂಟಿ ಆಫ್ ಇರುತ್ತೆ ಸರ್. ಸರ್ ಅವ್ರು ಗವರ್ನಮೆಂಟ್ ಎಂಪ್ಲಾಯ್ ಸರ್. ಪೋಸ್ಟ್ ಡ್ಯೂಟಿ ಆಫ್ ಆಯ್ತು. ಅವ್ರು ಗವರ್ನಮೆಂಟ್ ಎಂಪ್ಲಾಯ್, ನಿಮಗೋಸ್ಕರ ಬಂದಿರೋದು, ನೀವು ಅರ್ಥ ಮಾಡ್ಕೋಬೇಕು. ಅಬ್ಬಬ್ಬಾ, ಈತನ ಅಹಂಕಾರವೇ ಇದು. ಈತನ ಹಳೇ ಚಾಳಿ. ಈತ ಈ ಹಿಂದೆ ಇದೇ ರೀತಿ ರಾಯಚೂರಿನ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಖಾಸಗಿ ಕ್ಲಿನಿಕ್ ಸೇವೆ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಸಸ್ಪೆಂಡು ಆಗಿದ್ದ. ಈಗ ತುಮಕೂರಿನ ಶಿರಾಕ್ಕೆ ಬಂದು ಅದೇ ದಂಧೆ ಶುರು ಮಾಡಿಕೊಂಡಿದ್ದಾನೆ. ಈತನ ಅಕ್ರಮ ಕೆಲಸವನ್ನ ಮುಚ್ಚಿ ಹಾಕಲು ತನ್ನ ಕ್ಲಿನಿಕ್ನಲ್ಲಿರುವ ಮಹಿಳಾ ಸಿಬ್ಬಂದಿಯನ್ನು ನಮ್ಮ ಮೇಲೆ ಛೂ ಬಿಡ್ತಾನೆ. ನಿಮ್ ಟ್ಯಾಕ್ಸ್ ದುಡ್ಡು, ನನ್ ಟ್ಯಾಕ್ಸ್ ದುಡ್ಡು, ಜನರ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ ಸಂಬಳ ಕೊಡೋದು. ಅರ್ಥ ಮಾಡ್ಕೊಳ್ಳಿ. ಆಯ್ತು ಮೇಡಮ್, ಆದ್ರೆ ಫೆಸಿಲಿಟಿ ಇಲ್ಲ ಅಂದ್ರೆ ಫೆಸಿಲಿಟಿ ಮಾತಾಡ್ಬೇಡಿ. ನಿಮ್ಗೆ ಸಂಬಳ ಕೊಡ್ತಾರೆ, ನೀವು ಸುಮ್ನೆ ಇರಿ. ದೊಡ್ಡ ಕಣ್ ಬಿಟ್ಟು ನೋಡಿದ್ರೆ ನಾವೇನು ಭಯ ಪಡಲ್ಲ. 10 ಜನ ಇಟ್ಕೊಂಡು ನೀವು ಇದು ಮಾಡ್ಬೇಡಿ. ಇಡೀ ಊರವರು ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಮುಗ್ದಿದ್ಯಾ? ನಾನು ಅದನ್ನ ಫ್ರೂಟ್ ಸಮೇತ ತೋರಿಸ್ತೀನಿ. ಆಯ್ತು ನೀವು ಟ್ರೀಟ್ಮೆಂಟ್ ನೋಡಿ, ಅಲ್ಲೇ ಮಾಡಿಸ್ಕೊಳ್ಳಿ. ಬನ್ನಿ ಅಲ್ಲೇ ಮಾಡಿಸ್ಕೊಳ್ಳಿ. ನನಗೆ ಆನ್ಸರ್ ಸಿಕ್ತು, ನಾನು ಹೋಗ್ತಾ ಇದ್ದೀನಿ. ಆನ್ಸರ್ ಸಿಕ್ತಿದ್ದೀನಿ. ನನ್ನ ಯಾರು ಕಳಿಸ್ಲಿ? ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಟಾರ್ಗೆಟ್ ಮಾಡಕ್ಕೆ ಅವ್ರು ನನ್ನ ಮಾವನ ಮನೆನಾ, ಮಾವನ ಮಗನಾ, ಅತ್ತೆ ಮಗನಾ? ಮತ್ತೆ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ನಿಮ್ಮ ಒಳ್ಳೇದಕ್ಕೆ ಬಂದಿರೋದು. ಸರ್ಕಾರಿ ಎಂಪ್ಲಾಯಿ ಕ್ಲಿನಿಕ್ ಇಡುವಂಗೆ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ನೋಡ್ತೀರಾ 4:15 ಮೇಲೆ ನೋಡಿ. ನೀವು ಕಿಚ್ಚಾಡ್ಬೇಡಿ ಮ್ಯಾಮ್. ಅಲ್ಲಿ ತುಂಬಾ ಜನ ಸಾಯ್ತಾ ಇದಾರೆ. ಅದಕ್ಕೇನ್ ಮಾಡ್ತೀರಾ? ಅಲ್ಲಿ ಸಾಯ್ತಾ ಇದಾರೆ. ಸಂಬಳ ಕೊಡೋದು ಯಾರು? ಗೊತ್ತಿಲ್ಲದೆ ಏನು ಮಾತಾಡ್ಬೇಡಿ. 4:15 ಮೇಲೆ ನೋಡ್ಕೊಂಡು ನಾನು ಕೆಟ್ಟವ್ರು ಅಂತ ಹೇಳ್ತಿಲ್ಲ. ನೋಡಿ ಮೇಡಮ್, ನಿಮ್ದು ಮಾತ್ರ ನೀವು ನೋಡ್ಕೊಳ್ಳಿ. ಅಲ್ಲಿ ದುಡ್ಡಿಲ್ಲದವ್ರು ಸಾಯ್ತಾ ಇರ್ತಾರೆ. ಅದಕ್ಕೇನಂತೀರಾ?
ಏನ್ ಫ್ರೀ ಕೊಡ್ತಾ ಇದಾರಾ? ನಾನು ಒಂದು 10 ಜನನ ಕರ್ಕೊಂಡ್ಬರ್ತೀನಿ, ಫ್ರೀ ಕೊಡ್ತಾರಾ? ಸುಮ್ನೆ ಹೋಗಿ ಮೇಡಮ್, ಮಾತಾಡೋದಕ್ಕೆ ಒಂದು ಅರ್ಥ ಬೇಕು. ಕಷ್ಟಪಟ್ಟು ಸಾಲ ಮಾಡ್ಕೊಂಡ್ಬರ್ತಾರೆ, ಸಾಲ ಸಿಗೋದವ್ರು ಏನ್ ಮಾಡ್ತಾರೆ? ಏನು ಗೌರ್ಮೆಂಟ್ ಡಾಕ್ಟರ್ ಇಲ್ಲಿದ್ದಾರೆ, ಸಂಬಳ ತಗೊಳ್ಳಲ್ವಾ? ನಿಮ್ ದುಡ್ಡು ಕೊಡಲ್ವಾ? ನಿಮ್ ಟ್ಯಾಕ್ಸ್ ಕಟ್ಟಲ್ವಾ ನೀವು? ಸುಮ್ನೆ ಬಕೆಟ್ ಹಿಡಿಯಕ್ ಬರ್ತಾರೆ, ಬಕೆಟ್ ಹಿಡಿಯೋದಲ್ಲ ಸುಮ್ನೆ. ಈ ರೀತಿ ಡಾಕ್ಟರ್ ವಿನಯ್ ಕುಮಾರ್ ತನ್ನ ತಪ್ಪನ್ನ ಮುಚ್ಚಿ ಹಾಕಲು ತನ್ನ ಸಹಾಯಕರ ರೋಗಿಗಳ ಸಹಾಯ ಪಡಿತಾನೆ. ಪ್ರಶ್ನೆ ಕೇಳಿದವರ ಬಾಯಿ ಮುಚ್ಚಿಸ್ತಾನೆ. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಬಡ ತಾಯಿಯಂದಿರು ತಮ್ಮ ಮಕ್ಕಳನ್ನ ಹಿಡಿದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ನಾವು ಬೆಳಗ್ಗೆ ಬಂದವರು ಸರ್, ರಿಪೋರ್ಟ್ ಈಗ 2:30ಗೆ ಬಂತು. 3 ಗಂಟೆಯಿಂದ ಕಾಯ್ತಾ ಇದ್ದೀವಿ. 3 ಗಂಟೆಯಿಂದ ನೀವು 2:30ಗೆ ಬಂದಿದ್ದು. ಯಾಕಂದ್ರೆ ದುಡ್ಡು ಕೊಡ್ತಾರಲ್ಲ ನೋಡಿ, ಅಲ್ಲಿರೋರ್ದು ಮಾತ್ರ ಜೀವ, ಅವ್ರು ದುಡ್ಡು ಕೊಡ್ತಾರೆ. ಇಲ್ಲಿರೋರು ಹೆಂಗ್ ಬೇಕಾದ್ರೆ ಸಾಯಿಲಿ, ಅವ್ನು ಮಾತ್ರ ದುಡ್ಡು ಮಾಡ್ಕೋಬೇಕು. ಪ್ರತಿ ಸಲ ಸಸ್ಪೆಂಡ್ ಆಗ್ತಾನೆ ಇರ್ತಾನೆ, ಮತ್ತೆ ಇಲ್ಲೇ ಬಂದು ಕೂಡ್ತಾನೆ. ತಾತ ನಿಮ್ದೇನ್ ಪ್ರಾಬ್ಲಮ್? ಜ್ವರ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಈಗ 3 ಗಂಟೆಗೆ ಬಂದು 3 ಗಂಟೆಗೆ ಬ್ಲಡ್ ರಿಪೋರ್ಟ್ ಬಂತು, ಈಗ ತಗೊಂಡು ಬಂದು. ಅಲ್ಲಿ ಯಾರೋ ಕಿರ್ಚಾಡಿದ್ರಲ್ಲ, ಬಕೆಟ್ ಹಿಡಿದ್ರಲ್ಲ ಯಾರೋ, ಅವ್ರ ಮುಖ ತೋರಿಸಿ ಇವಾಗ ನಾನು ಹೇಳ್ತೀನಿ. ಅಲ್ಲಿರೋರ್ಗೆ ಮಾತ್ರ ಜೀವ ಇರೋದು, ಇಲ್ಲಿರೋರ್ಗೆ ಏನು ಜೀವ ಇಲ್ವಾ? ಸರ್ಕಾರದ ಸಂಬಳ ತಗೊಂಡು ಇನ್ನೊಂದು ಯಾವುದೋ ಹಾಸ್ಪಿಟ್ಲಲ್ಲಿ ಕ್ಲಿನಿಕಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು. ಅಲ್ಲಿರೋರ್ಗೊಂದು ಜೀವ, ಇರೋರ್ಗೊಂದು ಜೀವನ. ಬಹುಶಃ ಒಬ್ಬ ಡಾಕ್ಟ್ರು ಬಂದರೆ ಇನ್ನೊಂದು ಟೈಮಿಗೆ ಡಾಕ್ಟ್ರ್ ಸಿಗಲ್ಲ. ಬಂದು ಇಲ್ಲಿ ಜನ 10 ಗಂಟೆಗೆ ಬರ್ತಾರೆ ಅಂತಾರೆ, 2 ಗಂಟೆಗೆ ಬರ್ತಾರೆ ಡಾಕ್ಟ್ರು. ಫಸ್ಟು ಯಾವ ಡಾಕ್ಟ್ರು ಯಾವ ಟೈಮಿಗೆ ಬರ್ತಾರೆ? ಫಸ್ಟ್ ಇಲ್ಲಿ ಟೈಮ್ ಟೇಬಲ್ನ ಇಲ್ಲಿ ಮೆನೋಗೆ ಹಾಕಿ ಕೇಳ್ರಿ. ಪ್ರತಿಯೊಬ್ಬ ಡಾಕ್ಟ್ರು 9:30 ಇಂದ 4:15ವರೆಗೂ ಇಲ್ಲಿರಬೇಕು. ಸರ್ ಈಗ 4:15ಗೆ ಇನ್ನೊಂದು ಡಾಕ್ಟ್ರು ಬರಬೇಕು. ಸರ್ ಈಗ ನಾವು ನೀವು ಇಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತೀವಿ 9 ಗಂಟೆ 10 ಗಂಟೆಗೆ ಇರಬೇಕು ಅಂತ. ಫಸ್ಟ್ ಆಫ್ ಆಲ್ ಡಾಕ್ಟ್ರು ಬರೋದೇ 11 ಗಂಟೆ ಆಗುತ್ತೆ, 12 ಗಂಟೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಯಾವ ಡಾಕ್ಟ್ರು ಯಾವ ಟೈಮಿಗೆ ಸಿಗ್ತಾರೆ, ಯಾವ ಟೈಮಿಗೆ ಬರ್ತಾರೆ, ಯಾವ ಟೈಮಿಗೆ ಬಂದು ಯಾವ ಟೈಮಿಗೆ ಹೋಗ್ತಾರೆ, ಯಾವ ಡಾಕ್ಟ್ರು ಇರ್ತಾರೆ, ಯಾವ ಡಾಕ್ಟ್ರು ಯಾರನ್ನು ನೋಡ್ತಾರೆ, ತಾಯಿ ನೋಡ್ತಾರೆ ಇಲ್ಲ ಮಗು ನೋಡ್ತಾರೆ, ಫಸ್ಟ್ ಅದು ಗೊತ್ತಾಗಬೇಕಲ್ಲ ಸರ್. ಸರ್ ಇಲ್ಲಿ ಎಷ್ಟೋ ತಾಯಿಗೆ ಮತ್ತು ಮಕ್ಕಳಿಗೆ ಯಾವ ಡಾಕ್ಟ್ರು ಎಷ್ಟು ಟೈಮ್ ಬರ್ತಾರೆ ಅಂತಲೇ ಗೊತ್ತಾಗುತ್ತೆ. ಬರ್ತಾರೆ 20 ಕಿಲೋಮೀಟ್ರು, 30 ಕಿಲೋಮೀಟ್ರು, 40 ಕಿಲೋಮೀಟ್ರು. ಸರಿ, ಈಗ ಬನ್ನಿ, ಆಗ ಬನ್ನಿ, ನಾಳೆ ಬನ್ನಿ. ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ, ದುಡ್ಡಿಗೆ ಚಾರ್ಜ್ ಇರುತ್ತೋ ಇಲ್ವೋ, ಬರೋಕೆ ಅಲ್ಲಿಂದ ಗೊತ್ತಿಲ್ಲ. ಬರಬೇಕು, ಬಂದಿದ ತಕ್ಷಣ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಏನಿದೆ, ಅವ್ರಿಗೇನು ಪ್ರಾಬ್ಲಮ್ ಆಗ್ತಿದೆ, ಅಥವಾ ನೋವಿದೆಯಾ, ನೋವು ಏನಿಂದ ಆಗುತ್ತೆ, ಅದೆಲ್ಲ ಕ್ಲೀನಾಗೆ ನೋಡಬೇಕು. ಈಗ ನಾವು 2-3 ಇದ್ದಾರೆ, ನಾವು ಗೊತ್ತು ಹೇಳಿದ್ರಲ್ಲ, ಅದೇ ಥರ ಪ್ರಾಬ್ಲಮ್ ಆಗೋದು. ನಾವು ಹೇಳ್ಬೇಕಂದ್ರೆ 4 ಸಲ ಬಂದು ವಾಪಸ್ ಹೋಗಿದ್ದೀವಿ. 4 ಸಲ. ನಾಳೆ ಬನ್ನಿ, 3 ಸಲ ಬನ್ನಿ ಅಂತಾರೆ, ಬರ್ತೀವಿ. ಅವಾಗ ನೆಕ್ಸ್ಟ್ ಡೇ ಬರ್ತೀವಿ. ಈಗಿಲ್ಲ, ಇನ್ನೂ ಟೈಮ್ ಇದೆ, ನಡೀರಿ. 9 ಫುಲ್ ಆಗಿತ್ತು, 9 ತುಂಬಿ 15 ದಿವಸ 20 ದಿವಸ ಆಗಿತ್ತು ನನಗೆ ಅವಾಗಲೇ ತುಂಬಿ. ಮತ್ತೆ ಅವಾಗಲೂ ಬಂದ್ವಿ, ಮತ್ತೆ ನಾಳೆ ಬನ್ನಿ ಇದ್ದು ತೊಂದರೆಗೂ ಆದ್ರೂ ಅವ್ರೇನು ಟ್ರೀಟ್ಮೆಂಟ್ ನಮಗೆ ಕೊಡಲಿಲ್ಲ. ನಮಗೆ ಕೊಡದೇ ಇರೋದಕ್ಕೆ ನಾವೇನು ಮಾಡಿದೆ, ಇದು ಆಗಲ್ಲ, ಮಗುಗೇನಾದರೂ ಹೆಚ್ಚು ಕಡಿಮೆ ಆಯ್ತೈತೆ ಅಂತ ಹೇಳಿ ನಾನು ಪ್ರೈವೇಟಲ್ಲಿ ಹೋಗಿ 55,000 ಖರ್ಚು ಮಾಡಿ ನನ್ನ ಮಗಳಿಗೆ ಹೆರಿಗೆ ಮಾಡ್ತೀನಿ. ಬರ್ತಾರೆ ಬರಲ್ವ ನಮಗೆ ಗೊತ್ತಿಲ್ಲ. ಇವಾಗ ಬನ್ನಿ, ನಾಳೆ ಬನ್ನಿ, ಬೆಳಗ್ಗೆ ಬನ್ನಿ, ನಾಳೆ ಬನ್ನಿ. ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ, ಅದು ಹೇಳ್ತಾ ಇದ್ದೀನಿ. ನಾನು ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ. ನನ್ನ ಮಗಳನ್ನ ಕರ್ಕೊಂಡು ಬಂದು ನಾನು 9 ತಿಂಗಳ ಮೇಲೆ 13 ದಿನ ಆಗಿತ್ತು. ನಾಳೆ ಬರ್ರಿ, ನಾಳಿದ್ದು ಬರ್ರಿ ಅಂತಂದ್ರೆ ಲಾಸ್ಟ್ಗೂ ತಗೊಂಡಿಲ್ಲ ನಾನು. ಆರೋಗ್ಯ ಸಚಿವರೇ, ಏನಿದೆಲ್ಲ? ಒಬ್ಬ ಸರ್ಕಾರಿ ವೈದ್ಯನನ್ನು ನಿಯಂತ್ರಿಸಲು ಸಾಧ್ಯವಾಗದಷ್ಟು ನಿಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಅಸಮರ್ಥರೇ? ಅಲ್ಲ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಈ ವೈದ್ಯರ ಕಳ್ಳಾಟ ಗೊತ್ತಿದ್ರೂ ಮೌನವಾಗಿದ್ದಾರಾ? ಅವರಿಗೂ ಈ ಖಾಸಗಿ ಸೇವೆಯಲ್ಲಿ ಸಮಥಿಂಗ್ ಸೇರುತ್ತಾ? ದಯವಿಟ್ಟು ಈಗಲಾದರೂ ಇಂಥ ವೈದ್ಯರ ಕಳ್ಳಾಟಕ್ಕೆ ಬ್ರೇಕ್ ಹಾಕಿ, ಅವರಿಗೆ ಕಠಿಣ ಶಿಕ್ಷೆ ಕೊಡಿ. ಬಡವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಬಯಸುವ ವೈದ್ಯರಿಗೆ ಅವಕಾಶ ಮಾಡಿಕೊಡಿ. ಇನ್ನು ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕುಗಳಲ್ಲಿ ಈ ರೀತಿ ಸರ್ಕಾರಿ ಡಾಕ್ಟರ್ಗಳು ಕಳ್ಳಾಟ ಮಾಡಿದ್ರೆ ಅಥವಾ ನಕಲಿ ವೈದ್ಯರಿದ್ರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ಮೊಬೈಲ್ ನಂಬರ್ ಮತ್ತು ವಿಳಾಸ ಈ ಕೆಳಗಂಡಂತೆ ಇದೆ. ಕುಮಾರ್ ಹಾಗೂ ಅನಿಲ್, ವಿಜಯ್ ಟೈಮ್ಸ್, ಬೆಂಗಳೂರು.